ಒಂದು ಮನಿ ಮಠ ಗಿಫ್ಟ್ ಬಂತ್ರಿ ಇವತ್ತು. ಏನು ಮತ್ತು ದುಬೈದು ಏನಾರ ಅದಾರಿಪ್ಪ? ದುಬೈ ಸ್ಪೆಷಲ್ ಖುನಾಫಾ ಚಾಕ್ಲೇಟ್. ಹೌದಾ? ನೋಡು ಅಸಲಿ ಗುಲಾಬಿ ಕಾಣಕತ್ತಾವ. ಹೌದು. ವಾವ್, ಹೆಂಗ್ ಹೊಳ್ಯಾತ ನೋಡು ಬಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ರೀ. ಯಾಕಂದ್ರೆ ಟೈಮ್ ನೋಡ್ರಿ 2 ಗಂಟೆ. ಇವತ್ತು ನಮ್ದು ಸ್ವಲ್ಪ ಕೆಲಸ ಇತ್ತು ಬೆಳಗ್ಗೆ ಎಲ್ಲ. ಅದಕ್ಕೆಲ್ಲ ಕೆಲಸದ ಸಂಬಂಧ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ ರೀ. ಈಗ ಮಧ್ಯಾಹ್ನ ನಂತರ ಊಟ ಮಾಡಿದ ನಂತರ ಮತ್ತೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಹರ್ಷಿಯಾನು ಕೆಲಸ ಹೋದಾಳ್ರಿ, ಊಟ ಮಾಡಿ ಅವ್ರ ಅಜ್ಜಿಗೆ ಕಾಲಿಗೆ ಇದು ಹಚ್ಚಕತ್ತಾಳ್ರಿ, ಒಮ್ಮೆ ನಿಜಲ್ ಹಚ್ಚಕತ್ತಾಳ್ರಿ. ಇದು ಚಲೋ ಐತೆ ಅಂತಂದು ಎಲ್ಲರೂ ಕಮೆಂಟ್ ಮಾಡಿದ್ರಲ್ರಿ, ಹಂಗಾಗಿ ಇದನ್ನು ಹಚ್ಚಕತ್ತೀವಿ ನೋಡ್ರಿ. ನಾವು ಕಂಟಿನ್ಯೂ ಇದನ್ನ ಮಾಡಿ ಇದು ಸಿಗೋದ್ರಿ ಇಲ್ಲಿ. ಹಾರಿಪಾ ನಿನ್ನ ಕೆಲಸಮ್ಮ ಜಂಪರ್ಲಿ ಅದ ಬ್ಯಾಗ್ ಏನೈತಿ ಅಡುಗೆ ಚಿಟ್ಟದ ಹ್ಞೂ ಅಂತ್ರಿ ಜಂಪರ್ಲಿದ್ಯಾ. ಅಲ್ಲಿ ಬಾರೋ. ನಮ್ಮ ಹರಿಪಂದು ಮಷಿನ್ ಸ್ಟಾರ್ಟ್ ಆಯ್ತು ರೀ. ಆಕಿ ಬ್ಲೌಸ್ ಹೊಲಿತೀನಿ ಮಂದ ಅಂದ್ರೆ ಒಂದು ಬ್ಲೌಸ್ ಅರ್ಧ ಆಗೈತ್ರಿ. ಅದು ನಿನ್ನೆ ಸ್ವಲ್ಪ ಹೊಲಿದ್ಲು, ಇವತ್ತೊಂದು ಸ್ವಲ್ಪ ಐತ್ರಿ. ಹಾಗಾಗಿ ಹೊಲೆ ಕೂತ್ಕೊಂಡ್ರಿ. ಇವತ್ತು ಯಾಕೋ ಬೇಜಾರಿಪ್ಪ ಬೆಳಿಗ್ಗೆ ಇದ್ದ ನಮಗೆ. ಮತ್ತು ಮನೆತನದ ಮೇಲೆ ಇದ್ದೇ ಇರ್ತಾವಲ್ರಿ ಆಮ. ಅಡುಗೆ ಮಾಡೋದು, ಊಟ ಮಾಡೋದು, ಒಬ್ಬೊಬ್ಬರನ್ನ ಒಂದೊಂಥರ ಸಂಭಾಳಿಸೋದು ಎಲ್ಲ ಬೇಜಾರನ. ಮತ್ತದು ಒಂದು ಅರ್ಶಿ ಆರಿಪನ ಸಂಭಾಳಿಸ್ಬೇಕ್ರಿ. ಜಗಳ ಮಾಡ್ತಾರಂತೆ ಅಂದ ಆಸಿಪ ಬಂದ್ರೆ ಅವ್ರಿಗೆ ಏನಂತಾರಂತ ಸಂಭಾಳಿಸ್ಬೇಕು. ನಮ್ಮ ಮನೆಯವ್ರಂತೂ ಇಲ್ಲದರಿಪ್ಪ ಅವ್ರು ಮತ್ತು ಅವ್ರು ಸಂಭಾಳಿಸೋದ್ರಿ. ಏನು ಮಾಡೋದು, ಹೆಣ್ಮಕ್ಳಾಗಿ ಹುಟ್ಟಿದ್ದ ಅದಕ್ಕೇನು ಅನ್ನಿಸ್ತೈತ್ರಿ. ಹೆಣ್ಮಕ್ಳಾಗಿ ಯಾಕಾರ ದೇವ್ರು ಹುಟ್ಟಿಸ್ತಾನಲ್ಪ ನಂಗೆ ಅನ್ನಿಸ್ಬಿಡೈತ್ರಿ. ಇಲ್ಲ ಭೂಮಿ ಮ್ಯಾಗ ನಮ್ಮನ್ನ ಯಾಕೆ ಹುಟ್ಟಿಸ್ತಾನಪ್ಪ ದೇವ್ರು ಅಂತಾರೆ ಒಮ್ಮೊಮ್ಮೆ ವಿಚಿತ್ರ ಅನ್ನಿಸ್ಬಿಡೈತ್ರಿ ನನಗೆ. ಬಿಸಿಲು ನೋಡ್ರಿ ಇವತ್ತು ರಣ ಬಿಸಿಲು ಒಂದು ಬೆಳಗ್ಗೆ ಇದ್ದಾರೆ ಇವತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಅನ್ಸೈತಿ ನೋಡ್ರಿ. ನಾನು ಸ್ವಲ್ಪ ಚಾ ಕಿಡಾಕತ್ತೀನಿ ರೀ. ಆರಿಪ ಚಾ ಕುಡ್ತೀನಿ ನೀನು? ಆರಿಪ ಹೊರದ್ರೊಳಗೆ ಬಿಜಿ ಅದಾಳ್ರಿ. ಆರಿಪ ಚಾ ಕುಡ್ತೀಯನ? ಯಾಕ ಹ್ಞೂ ಅಂದ್ರಿಪ್ಪ. ಚಾ ಕುಡಿತಾ ಅಂತ್ರಿ. ಯಾಕೆ ಚಾ ಕುಡಿತೀವಿ? ಇವತ್ತೊಂದು ಸ್ವಲ್ಪ ಬ್ರೆಡ್ಡು ಬಿಸ್ಕಿಟ್ ಜಾಸ್ತಿ ಬಂದವ್ರಿ. ಹಂಗಂತ ಅಂದ್ರೆ ಬೀಗ್ರು ಬಂದ್ರಂತ ತಿಳ್ಕೊಬೇಡ್ರಿಪ್ಪ. ನಮ್ಮ ಮನ್ಯಾಗ ಹೋಗಿರೋದ ರೀ. ಇವತ್ತು ನಮ್ಮ ಮನೆಯವ್ರಿಗೆ ಬಿಸ್ಕಿಟ್ ತರಿಸ್ತೀನಿ ರೊಕ್ಕ ಕೊಡ್ರಿ ಅಂತ ಹೇಳಿದಿರಿ. ಇಲ್ಲ ಅಂದರೆ ಹಂಗಾಗಿ ಹೊತ್ಕೊಂಬಂದಾರೆ ಅವ್ರು. ಏನಿಲ್ಲ ಒಂದು ಬ್ರೆಡ್ ರೀ ಖಾರಿ ತೊಗೊಂಡ್ಬಂದಾರೆ. ಮ್ಯಾರಿಗೋಲ್ಡ್ ಅಮ್ಮ ಮ್ಯಾರಿಗೋಲ್ಡ್ ಬಿಸ್ಕಿಟ್ ತಿಂತಾರೆ. ಮ್ಯಾರಿಗೋಲ್ಡು ಮತ್ತು ಕ್ರ್ಯಾಕ್ ಜಾಕು ಬುಡ್ಡಿ ಇಷ್ಟ ಬಿಸ್ಕಿಟ್ ತೊಗೊಂಬಂದಾರೆ ಅವ್ರು. ಸ್ವಲ್ಪ ಚಾಕಿಟ್ಟು ಅಮ್ಮ ಮಕ್ಕೊಂದಾರ ಊಟ ಮಾಡಿ. ಅವ್ರಿಗೇನು ಈಗ ಎಬ್ಸಲ್ರಿ. ಯಾಕಂದ್ರೆ 4 ಗಂಟೆ 4:15 ಮಟ್ಟ ಎಬ್ಸಕ್ಕೆ ಹೋಗ್ಬೇಡ್ರಿ ಅಂತಾರೆ ಅವ್ರು. ಈಗ 4:15 ಆತಂದ್ರೆ ಅಜಾ ಆಗ್ತೈತ್ರಿ. ಅಜಾ ಆತಂದ್ರೆ ಅವ್ರು ಅಜಾ ನೀವು 5 ಗಂಟೆ ಕಾಯಿಲ್ಲ 5:15 ಕಾಯಿಲ್ಲ ಅವು ಹೋಗ್ಕಾರಿ ಅವ್ರು. ಈಗ 4:15 ಆಗಿರಂಗಿಲ್ಲ ನಾವಾಗ ಹಾಕೈತೆ ಅವಾಗ ಎದ್ದು ಬಿಡ್ತಾರೆ ರೀ. ಓಕೆ ಅಂತಂದು 30 ಅಂತ ಕಳಿಸ್ಬಿಡ್ತೀವಿ ನಾವು. ಅದಕ್ಕೆ ಅಲ್ಲಿ ಮಟ್ಟ ಮಕ್ಕಳ್ರಿ ಅವ್ರು. ಚಾ ಕುದಿಯಕತ್ರಿ. ಅಲ್ಲೇ ತೊಗೊಂಬರ್ಲ ಇಲ್ಲಿ ಬರ್ತೀಯ? ಆತ ಜಂಪರ್ಲಿ ಅದ ಮತ್ತು ಅಲ್ಲಿ ತೊಗೊಂಬರ್ತೀನಿ. ಅದಕ್ಕೆ ಜಂಪರ್ ಅದು ಸಾಕಾಗೈತಿ. ಇದ್ದಡಿಗೆ ತೊಗೊಂಡು ಹೋಗ್ಕೊಳ್ಳೋಣ. ನಮ್ಮ ಸನ ಹೊಲಿತಿದ್ಲರಿಪ್ಪ. ಸನ ಕಡೆ ಮೊದಲೆಲ್ಲ ನಾನು ಹೊಲ್ದೀನಿ ಬಿಡ್ರಿ. ನಾನು ಜಂಪರೆಲ್ಲ ನಾನು ಹೊಲ್ಕೊಂಡೀನಿ ರೀ. ಇತ್ತಾಗ ನಮ್ಮ ಸಹ ನಂಗೆ ಕೈ ಕೊಡಾಕತ್ಯಾರ ನಾನು ಹೊಲ್ಯಾಕ್ರಿ. ಮತ್ತು ಈಗ ಅಕ್ಕಿವು ಮದುವೆ ಎಲ್ಲ ಹೊಲ್ಕೋಬೇಕಲ್ರಿ. ಅಕ್ಕಿ ರಗಡ್ರಿ ಈಗ. ಹಾಗಾಗಿ ಮತ್ತು ನಮ್ಮ ರೂಢಿ ಆದಂಗೆ ಆತ್ರಿ. ಈಗ ಹೊಲ್ಯಾಕತ್ತೀವಿ ನಾವು. ಬಿಟ್ಬಿಟ್ರೆ ಅದು ನೆನಪು ಹಾರೇ ಹೋಗ್ಬಿಡ್ತೈತ್ರಿ. ಅದಕ್ಕೆ ನಾವು ಹೊಲ್ಕೊಂತ ಬಿಡುವ ಅಂತಂದು ಹೇಳಿ ಇನ್ನೂ ಒಂದು ಕೊಟ್ಟೀನಿ ರೀ. ಅದನ್ನೂ ಆಗಂಗಿಲ್ಲ ಅಂತ ಹೇಳ್ರಿ ಹೊಲ್ಯಾಕ. ಈಗ ಆಗಲ್ಲ ಮಾಮಿ ಅನ್ನಕತ್ತ. ಅದೊಂದು ಇಸ್ಕೊಂಬರೋಕ್ರಿ. ಸುಲ್ತಾನ್ ಕೈ ಕೊಟ್ಟು ಕಳ್ಸು ಅಂತ ಹೇಳ್ಬೇಕ್ರಿ. ಚಾ ಕುದಿಯಕತ್ತು. ಇನ್ನು ಖಾರಿ ಅದಾವೆ ರೀ. ಮತ್ತು ಮ್ಯಾರಿಗೋಲ್ಡ್ ಬಿಸ್ಕಿಟ್ ಅದಾವೆ, ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ಅದಾವೆ ರೀ. ಅವು ಇಟ್ಟಿಲ್ಲ ನಾನು 3 ಥರದ್ದು. ಯಾಕಂದ್ರೆ ಇವಿಷ್ಟ ಸಾಕಂತೇಳಂದ್ರಿ. ಆಕಿಗೆ ಖಾರಿ ಅಂದ್ರೆ ಭಾಳ ಜೀವರಿ ನಮ್ಮ ಮಾರಿಫಾಗ್ರಿ. ಅವನ್ನ ಇಟ್ಟಲ್ರಿ ನಾನು. ತಗೋರಿ ಬಿಸ್ಕಿಟ್ ಬಿಸ್ಕಿಟ್ ಅರಿಪ್ಪ ಯಾರಿಪ್ಪ ಬಂದ್ಲ. ನಾ ಹೇಳಿದ್ದಿಲ್ಲ ರೀ ನಿಮ್ಗೆ ನನ್ನ ಫೇವ್ರೇಟ್ ಇಲ್ಲಲ್ಲ ಅಲ್ಲಿ ಅಂತ ಆಡ್ರಿ. ಏನವು
ಹೌದೇನು ರೀ ಖಾರಿ ಹ್ಞೂ ಅದ್ರ ಸಂಬಂಧ ಚಾ ಕುಡಿಯಕ್ಕೆ ಬಂದಾಗಿಲ್ಲ ತಂದು ಕುಡಿದಿದ್ದಿಲ್ಲ ಈಗ ಚಾ ಪತಂಗರ್ಸಕ್ಕೆ ಹೋಗ್ಬೇಕನ್ರಿ ಈಗ ಹೌದಾ ಹೋಗ್ರಿ ಎತ್ತಾರ ಕೈ ಬಿಟ್ಟು ಆಡೋದು ಸಾಕಾಗೈತಿ ಹೌದಿಲ್ಲ ರೀಪ್ಪ ಅದು ಬೇಕು ಇಲ್ಲ ಬಿಡಂಗೆ ಇಲ್ಲ ಖಾರಿ ಗಿರಿ ಎಲ್ಲ ಕೂಡ ಇದು ಮಾಡೋದು ನೋಡಿ ನಾವು ಹಂಗಾಗಿ ಕಟ್ಟಿ ಇಟ್ಟು ಬಂದಿದ್ದನ್ನ ತೆಗೆದಿಟ್ಬಿಡೋದನ್ನ ಅಮ್ಮ ಎದ್ರು ಅವ್ರಿಗೆ ಕಾಲ್ದೊಳಿ ತೆಗಿಬೇಕಂತ ಯಾಕೋ ಅವ್ರಿಗೆ ಒಮೆಂಟ್ ಬಂದಂಗೆ ಆಕೈತೆ ಅಂತ್ರಿ ಹಂಗಾಗಿ ಕಾಲ್ದೊಳಿ ತೆಗಿಬ ನನಗೆ ಅನ್ನಕತ್ತಾರೆ ಅವರು ಕಾಲ್ದೊಳಿ ತೆಗೆದ್ಬಿಡನ್ರಿ ಅದಕ್ಕೆ ಅವ್ರು ಏನು ಊಟ ಮಾಡಿರ್ತಾರಲ್ರಿ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಕಡೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀವಿ ಸಾಸಿವೆ ಜೀರಿಗೆ ಹಾಕ್ತೀವಿ ನಾವು ಮೆಣಸಿನ್ಕಾಯಿದು ತುಂಬಿರ್ತಾವಲ್ರಿ ಹಿಂದಿನ ಅವನ್ನ ಹಾಕಿರ್ತೀವಿ ರೀ ಅದಕ್ಕೆ ರೊಟ್ಟಿ ಹಾಕ್ತೀವಿ ರೊಟ್ಟಿ ಊಟ ಮಾಡ್ತಾರಲ್ಲ ರೊಟ್ಟಿ ಹಾಕಿರ್ತೀವಿ ರೀ ಮತ್ತು ಅದು ಒಂದು ವಯಸ್ಸಾಗಿರುತ್ತಲ್ರಿ ಮತ್ತು ನೋಡಿರಿ ನಾವ್ರ ಮೆತ್ತಗೆ ನೋಡಿರಿ ಅವ್ರಿಗೆ ಮುದ್ದೆ ಮಾಡಿ ಕೊಟ್ಟೀನಿ ರೀ ನಾನು ಮೆತ್ತಗರಿ ಅವ್ರಿಗೆ ಬಿಡಪ್ಪ ನಾವು ಬೆಳಗ್ಗೆ ಇತ್ತಂದ್ರೆ ನಾವು ಇದು ಮಾಡ್ಕೊತೀವಿ ರೀ ಬೆಳಗ್ಗಿದ್ದು ಅದು ಅವ್ರಿಗೆ ಏನು ಬಿಟ್ರಂಗಿಲ್ಲ ರೀ ನಾವು ಇಟ್ಟರಂಗಿಲ್ಲ ರೀ ನಾವು ಬಿಸಿದ ಮಾಡ್ಕೊಟ್ಬಿಡ್ತೀವಿ ಅವ್ರಿಗೆ ಮಾಡಿಕೊಟ್ರೂ ಅಷ್ಟು ಇದಾಗುತ್ತೆ ರೀ ಅವ್ರಿಗೆ ತ್ರಾಸ ಅನಿಸ್ತೈತೆ ನೋಡ್ರಿ ಅದು ಸ್ವಲ್ಪ ಬಿಳಿ ಅನ್ನ ಸ್ವಲ್ಪ ಹಾಕೊಳ್ಳೋಣ್ರಿ ರೊಟ್ಟಿ ಹಾಕೊಳ್ಳಿ ಅರ್ಶಿನ ಪುಡಿ ರೀ ಇದು ಬೇಕ್ರಿ ಕೊಡ ಹಿತ್ತಾಳಿ ಕೊಡ ಐತಲ್ರಿ ಹಿತ್ತಾಳಿ ಕೊಡ ಐತೆ ಮೆಣಸಿನ್ಕಾಯ್ದು ತುಂಬ ಬೇಕ್ರಿ ನನಗೆ ಮೆಣಸಿನ್ಕಾಯ್ದು ತುಂಬ ಮೆಣಸಿನ್ಕಾಯಿ ತುಂಬ ಹಾಕೊಂಡು ಒಂದು 3 ತುಂಬ ಹಾಕಿರ್ತೀನಿ ಮತ್ತು ಕಸ್ಮರಿಗೆ ಕಡ್ಡಿ ಒಂದು 3 ಹಾಕ್ತೀನಿ ರೀ ವಯಸ್ಸಾಗಿಂದ ನಂಗೆ ಬಿಡ್ರಿಪ್ಪ ನಾನು ಆ ಥರ ರೀ ಅದು ಹಂಗಾಗಿ ನೋಡ್ತೀರಿ ಪಾಪ ಒಂದು ಗಂಜಿನ ಕುಡಿಯಾಕತ್ತಾರ ಅವರು ಸಾಯಂಕಾಲ ನೈಟ್ ಉಳಿದಂಕ ಇದಾಗಿನ ತಡಿವ ಅಂತೇಳಂದ್ರೆ ನಾನು ಹೇಳ್ತೀನಿ ರೀ ಮೆತ್ತಂದ ಉಣ್ಣಮ್ಮ ನೀವು ಬಿರುಸಂದು ಏನು ಉಣ್ಣಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ ನಾನು ಸುಲ್ತಾನ ಊಟ ಕೊಡೋಕದು ಊಟ ಕೊಟ್ಟು ಮಾಡ್ತೀನಿ ಅವ್ರಿಗೆ ಅಮ್ಮ ಇಲ್ಲ ತೊಳಚಕತ್ತೇನಮ್ಮ ಕಾಲು ತೊಳಿ ತೆಗೆದು ಬಂದ್ವಿ ಅಮ್ಮಗೆ ಕರೆಕ್ಟ್ ಮಾಹಿತಿಲ್ಲ ಅದು ಹಂಗೆ ಯಾಕೋ ಕರೆಕ್ಟೇ ಸೌನೆ ಮಾಡ್ಕೋಬೇಕಾರೆ ಬಿ ಕರೆಕ್ಟ್ ಐತವ ಹಚ್ಚಿ ಅಮ್ಮ ಎದ್ರಿ ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡ್ಬೇಕಲ್ರಿ ಈ ಚಹಾ ಮಾಡಿ ಕೊಡಕ್ಕೆ ನೋಡ್ರಿ ಇದನ್ನು ತೆಗೆದು ಕಾಲೊಳಿ ತೆಗೆದ್ರಿ ಕಡಿಮೆ ಅನಿಸ್ತ ಅಮ್ಮ ಕಾಲೊಳಿ ತೆಗೆದ್ಮೇಲೆ ರೀ ಕಡಿಮೆ ಅನಿಸ್ತೀರಿ ಕಾಲೊಳಿ ತೆಗೆದ್ಮೇಲೆ ಹೊಟ್ಟೆ ನೋವು ಕಡಿಮೆ ಅನಿಸ್ತೀರಿ ನೀವು ಮೊದ್ಲ ಗುಳಿಗೆ ತಗೊಳಂಗಿಲ್ಲ ಬಿಡಂಗಿಲ್ಲ ರೀ ಏನು ನೋಡಕತ್ತೀವ ನೀನು ಪಂಚಾಂಗ ಓದಾಕತ್ತೀನ ನೋಡಕತ್ತವ್ರಿ ನಿಮ್ಮ ಭವಿಷ್ಯ ರೀ ಹೆಂಗೈತೆ ಚಲೋ ಐತನ ಅಂತದೇ ಮುಂದೆ ಹೆಂಗಾರ ಹಾಕಲ್ಲೋಗಿ ಚಲೋ ಐತೆ ಅಂತ ಹೇಳ್ಬೇಕಾರಿಪ್ಪ ನೀನು ಇದ್ದಂಗೆ ಹೇಳ್ಬಾರ್ದು ಆರ್ಥಿಕ ಲಾಭ ಆಗುತ್ತದೆ ನೋಡ್ರಿ ಆಕೈತೆ ಅಂತ ನೋಡ್ಮ ಆರ್ಥಿಕ ಬಲ ರೀ ಪ್ರಾಪ್ತಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುವುದು ಪ್ರಾಪಂಚಿಕ ಕಾಳಜಿ ಇರುವುದು ವಿಳಂಬ ತೊಂದರೆ ಅಡಚಣೆ ಅನುಭವಿಸಿರಿ ಆರ್ಥಿಕ ಪ್ರಾಪ್ತಿ ಸಾಧಾರಣ ನಮ್ಮ ಅರಿಪ ಭವಿಷ್ಯ ಮಸ್ತ್ ಆಗ್ಬಿಡ್ರಿ ಆಮೇಲೆ ನಮ್ದು ಕೊಡಲಿಲ್ಲ ಆರ್ಥಿಕ ಪ್ರಾಪ್ತಿ ಸಾಧಾರಣ ಸಾಮಾಜಿಕ ಕಾರ್ಯಗಳಲ್ಲಿ ಸಹಭಾಗಿ ಉತ್ತರಾರ್ಧದಲ್ಲಿ ತರಬೇತಿ ಆಯ್ಕೆ ಆಕಸ್ಮಿಕವಾಗಿ ಧನ ಲಾಭ ಸಂಭವ ಕೆಲಸಕ್ಕಾಗಿ ಪ್ರವಾಸ ಸಾಹಿತಿಗಳಿಗೆ ಅನುಕೂಲ ಭಾಸವಾಗುವುದು ಕೃಷಿ ಕಾರ್ಯಗಳು ಆಗುತ್ತವೆ ವಾ 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 ನಮ್ದಿದು 3-4 ಜನದ್ದು 4 ಜನ ಒಂದ 5 ಜನ ಸಿದ್ದಾಪುರ ಹುಚ್ಚ ಟೈಮ್ 5 ಗಂಟೆ ಆತ್ರಿ ಅಂಗಡಿಗೆ ಹೋಗೋದ್ರಿ ಈಗ ತರಿಸ್ಕೆತ್ತೇನೆ ಆರಿಪ್ಪ ಇದನ್ನ ಬಾಟ್ಲಿ ಅವೆಲ್ಲ ಹಾಸವು ಅವೆಲ್ಲ ಕಟ್ಟಿಲ್ರಿ ನಮ್ಮ ಮನೆಯವರು ಮೀನು ಸಾಮಾನು ತೆಗಿಟ್ಟಾರ ಎಲ್ಲ ನೋಡ್ರಿ ಬಿಳಿರಿ ಇವು ಹಸಿರು ಬಿಳಿ ಮಸ್ತ್ ಕಾಣಿಸ್ತಾವ ಹೌದಮ್ಮ ನಂದಿನಿ ಮೇಡಮ್ ಅವ್ರು ಕೊಡಿಸಿದ್ದದ ಇವು ನೋಡಿದಿಲ್ಲ ಅವು ಮೊನ್ನೆ ನೆನಪಾಗಿಲ್ವು ಹಾಕೊಳ್ಳು ತಗೊಂಬರೋದು ಇಡೋದ್ರಿ ಬ್ಯಾಡ ಅಂತ ಹೇಳಿ ಕೇಳಂಗಿಲ್ರಿ ತೊಗೊಳಲ್ಲೆ ನೋಡ್ರಿ ಎಷ್ಟು ಅಂದವು
ನೋಡು ಅಸಲಿ ಗುಲಾಬಿ ಕಣ್ಣಂಗೆ ಕಾಣಕತ್ತಾವ. ಹೌದು ಅಂತ ಚಂದ ನೋಡು. ಈಗೆಲ್ಲ ನಾನು ಸಾಮಾನು ಇಲ್ಲಿ ಇಡ್ತೇನೆ ತಡಿ, ಎಲ್ಲ ಇಲ್ಲೇ ಸಿಗ್ತಾವ. ಬೇಡ ಬೇಡ ತಡಿ ಏನು ಹಬ್ಬಾಳಿ ಕಲ್ತಿದ್ವಿ ನೋಡ್ರಿ ಏನು ಸದ ಅಂತೀರಿ. ಕಿವಿಯಾಗಿ ನೋಡ್ರಿ ಏನು ಒಂದು 20 ಜೋಡಿ ಅದಾವ, ನಾನು 30 ಜೋಡಿ ಹಾಕೋ ಇನ್ನೂ ಅದಾವ ತಡಿವಲ್ಲಿ ಎಲ್ಲ ನೋಡ್ರಿ, ಇನ್ನೂ ಅದಾವಂತ್ರಿ. ಇದು ಎಷ್ಟು ಎಲ್ಲ ವಾವ್ ಹೆಂಗೆ ಹೊಳ್ಯಾತ ನೋಡು ಬಳಿ. ಮಸ್ತ್ ಅದಾವಲ್ಲ. ನೀನು ಕರೆಕ್ಟ್ ಹಾಕೈತೆ ನೋಡು ಮಮ್ಮಿ ನಿನ್ನ ಕೈಗದು. ನಿಮಗೆ ಬರ್ತಾವ ನಮ್ಮ ಏಯ್ಯ ನಮಗೆ ಪೇಟ್ ಆಗತ್ತಾವು, ಪಿಟ್ಟ ಹಾಕತ್ತಾವ ನಿನಗ ಬರೋವು ಈಗ. ಹೌದಾ? ಸಣ್ಣಪ್ಪನ ಶಾದಿ ಒಳಗೆ ಹಾಕು. ಎಷ್ಟು ಅದ ನೋಡಿ. ಅವು ನಡಕಿನೂ ಹಾಕೋಬೇಡ. ಇವು ನೋಡ್ರಿ ಇವು ಎಷ್ಟು ಅದಾವು. ಇದು ಮೆಹಂದಿಗೆ ಇದು ಶಾದಿಗೆ ಮದ್ವಿ ಎಲ್ಲ ನಮ್ದು ಮದುವೆ ಪ್ರಿಪ್ರೇಷನ್ ರೀಪ್ಪ. ನಮ್ಮ ಮಕ್ಕಳ ಮದುವೆ ಅಂದ್ರೆ ನಮ್ಮ ಸಾನದ ಮದುವೆ ಅಂತ ಹೇಳಿದ್ರೆ ನಮಗಂತ ಇಲ್ಲದ ಖುಷಿ ಆಗತೈತ್ರಿ. ಈಗ ಈಗ ದುಃಖನ ಆಕೈತಿ, ಹೆಣ್ಮಕ್ಳು ಗಂಡ ಮನೆಗೆ ಹೋಗೋಲ್ಲ ಅಂತ ಹೇಳಂದ್ರಿ. ಎಷ್ಟು ಚಂದ ಅಲ್ಲಮ್ಮ ಇವು. ಹೊಳ್ಯಾತ ಹಂಗ ನೋಡಿ. ಮಮ್ಮಿ ಇವಾಗ ಅಂಗಡಿಗೆ ಹೋದ್ರಿಪ್ಪ. ಅರ್ಶಿ ಬಿಡ ಅರ್ಶಿ ಅದ ನೀ ಬಯಸ್ಕೊಂತಿದ್ವಿ ನೋಡಿ ಈಗ ಮಮ್ಮಿ ಕಡೆ ಅಂತ. ಹಾಂ ಅರ್ಶಿ ಮತ್ತು ಅದೆಲ್ಲ ಲುಕ್ ಹೋಗ್ಬಿಡ್ತದ ಅದು ಇಡ ಬರೀ ಇಂಥದ ನೋಡ್ರಿ ಕ್ಯೂ. ಅರ್ಶಿಯ ನಮ್ಮ ಮ್ಯಾಗಿನೂ ಸಾಮಾನೆಲ್ಲ ತೊಗೊಂಬಂದಿಟ್ಟು ನೀನು ಇಲ್ಲಿ. ಹಾಂ ಅಂದ್ರೆ ಇವು ಕಿವ್ಯಾಗೇನು ಬರೀ ಮ್ಯಾಗ ಹತ್ತೋದಾಕೈತಿ ಹೌದಲ್ಲ. ನೀನು ಒಲ್ಯಾ ನಾನು ಇಟ್ಕೊತೇನ್ರಿಪ್ಪ. ನಾನು ಬರೀ ಮ್ಯಾಗ ಅಡ್ಡಾಡೋದು ಕೆಳಗೆ ಅಡ್ಡಾಡೋದು ಬರೀ ಇದು ಹಾಕವು. ಮೇಕಪ್ ಒಂದು ಮ್ಯಾಗಿರಲಿ, ಇಲ್ಲದ ಅದು ತೊಗೊಂಬಂದ್ಬಿಡ್ತೀನಿ. ಇದೆಲ್ಲ ಜೋಡಿಸಿ ಇಡಾತೀವ್ರಿ ಈಗ. ಅಮ್ಮ ಫೋನ್ ಹಚ್ಚಿದ್ರಿಪ್ಪ, ನಾನು ಅಂಗಡಿಗೆ ಹೋಗಿ ಬಂದೆ ರೀ. ಒಣ ಬಾಂಗ್ಡ ಬೇಕಾಗಿದ್ದವ್ರಿಗೆ ಏನು ಮಾಡಿದ್ರಿ ಇವನ್ನೆಲ್ಲ ಇಷ್ಟ ಆಗಲ್ಲ ಹಾಕೊಂಡು ತೊಗೊಂಡ್ರಿ. ಸಾರಿ ಹಾಕಕ್ಕೆ ಹೋಗ್ಬೇಕಾರಿಪ್ಪ. ಈಗೆಲ್ಲ ಇಡ್ತೇನೆ ನೋಡಿ ಈಗ. ಬರಾಬರಿ ಇಟ್ಬಿಡಿಯನು ಸೀರೆ ಹಾಕಕ್ಕೆ ಹೋನು. ಆ ಹಾಳಿ ಒಳಗೆ ಹಾಕಿಬಿಡೋನು, ಹಸಿರು ಬೆಳೆಯೋದಲ್ಲ ಅದ್ರಾಗ ಹಾಕಿಬಿಡೋನು ಅಷ್ಟು. ಇವೆಲ್ಲ ಬಳಿವೆಲ್ಲ ಒಂದು ಅದಕ್ಕೆ ಅಂತ ಇಡೋರು ಅಂತ ಹೇಳಿದೆ ನಾನು. ನಿನ್ನ ಕಾರಿನ ಹೋಗೋ ಎಲ್ಲ ಹೋಗ್ಕೊಂಡು ಬೇಕಿಂಗ್ ಕೈಯಾಗ ಅಂತಂದು. ಚಿಂಟು ಹೇಳಿದ ಮಾತು ಕೇಳಿಬಿಡೈತಿ. ನಿನ್ಕಿನ ಮಂಡಾಗಿದೆ ಚಿಂಟು. ಅಲ್ಲಿಂದ ಇದ್ದಾರಿಪ್ಪ ಇದ್ರದ್ದು ಬಳಿ ಮುತ್ತಿಂದ ಇಷ್ಟೆಲ್ಲ ಇರ್ತಾವೆ. ಇವು ಅದು ಸಿಗೋಲ್ತ ಇದು ಸಿಗೋಲ್ತ ಅಂಥೇಳಿ ಅಂದ ಕುತ್ಕೊಂಡ್ಬಿಡ್ತಾರೆ. ಅವೆಲ್ಲ ವೇಸ್ಟ್ ಆಗಿದ್ವಲ್ಲ ಅದ್ರೊಳಗೆ ಇಟ್ಬಿಡವನು. ಆ ರಟ್ಟಿನ ಬಾಕ್ಸ್ನಾಗ ಹಾಕಿಬಿಡು. ಬಳಿವೆಲ್ಲದ ಸೆಟ್ಟ ಹಾಂ ಅದ್ರ ಹಾಕಿಬಿಡು. ಅಲ್ಲೊಂದು ಐತೆ. ನಾವು ಸಾರಿ ಹಾಕಕ್ಕೆ ಹೋಗ್ಬೇಕು ಅಂದ್ರಿ. ನೋಡ್ರಿ ನಮಗೊಂದು ಮನಿ ಮಠ ಗಿಫ್ಟ್ ಬಂತ್ರಿ ಇವತ್ತು. ಏನು ಮತ್ತು ದುಬೈದು ಏನಾರ ಅದಾರಿಪ್ಪ? ದುಬೈ ಸ್ಪೆಷಲ್ ಕುನಾಫಾ ಚಾಕ್ಲೇಟ್. ಹೌದಾ? ಅಲ್ಲಿ ಸ್ಟಿಕ್ಕರ್ ಐತೆ ಅಂತಡಿ ಆಕಿ ತೆಗಿತಾ. ಮತ್ತು ಅದ್ನ್ಯಾಕೆ ಹರಿತಿ ಆಕಿ ನೀಟಾಗಿ ಬಿಚ್ಚಾಕತ್ತ ಆಕಿ. ಏನೋ ಕುನಾಫಾ ಚಾಕ್ಲೇಟ್ ಅಂತ ನೋಡ್ರಿ. ಅಯ್ಯೋ ಅಯ್ಯ ಏನೈತವ ಚಾಕ್ಲೇಟ್ ಐತೆ ಪೇಡ ಐತೆ ಅಡಿಕೆಲಿ ಏನೋ ಕೊಟ್ರ ನೋಡಿಲ್ಲ ಇಷ್ಟ ಸಕ್ರಿ ಪೇಡೆ ಅದಾವು. ಧಾರವಾಡ ಪೇಡೆ ಅದಾವು. ಸಕ್ಕರೆ ಐತಿ, ಅಡಿಕೆಯಲ್ಲಿ ಐತಿ. ಹೌದಾ? ತಡಿ ಇದ್ರೊಳಗೆ ಇರ್ತೈತಿ. ಹಿಂಗ್ಯಾಕ್ ಮಾಡತ್ತಿ ರಾಕ್ಷಸ ಮಾಡ್ಕೊಂಡು ಅಡಿಕೆಲಿ ಭಾಳ ಇದು ಮಾಡ್ತಾರೆ ಅದಕ್ಕೆ. ಬಾ ಹೋಗೋಣರಿಪ್ಪ. ಸರಿ ಹಾಕಿ ಬರೋಣ. ಬಾ. ನಾನು ಅಮ್ಮಗೆ ಚಹಾ ತೊಗೊಂಡು ಹೋಗಕತ್ತೀರಿ. ಈಗ ಆರಿಫನ್ ಕರ್ಕೊಂಡು ಹೋಗಕತ್ತೀನಿ. ಆರಿಫನ್ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ATMಗೆ ಹೋಗಿ ಬರೋದೈತೆ. ಅದಕ್ಕೆ ಬಾರೋ ಹೋಗೋಣ ಅಂತೇಳಿ ಅಂದ ಇಬ್ಬರು ಕೂಡ ಹೋಗಕತ್ತೀರಿ. ಇಷ್ಟೊತ್ತಿಗೆ ಹೋಗ್ಬೇಕಾಯ್ತು. ಇವ್ರು ಬಾಂಡೆ ತಿಕ್ಕೊಂತ ನಿಂತ್ಕೊಂಡ್ಬಿಟ್ರಿಪ್ಪ. ಲೇಟ್ ಆಯ್ತು. ಹಾಗಾಗಿ ಈಗ ಹೋಗಕತ್ತೀರಿ. ಕೋಳಿಯರ್ಗೆ ಹೋಗಿ ಬಂದ ಲೇಟ್ ಆತ್ರಿ. ನೋಡ್ರಿ ಅಲ್ಲಿ ಎಷ್ಟೊತ್ತು ಅದನಪ್ಪ ಅನಿಸ್ತೈತಿ. ಆ ಟೈಮ್ ಚಹಾ ಒಯ್ಲಿಲ್ಲ ಅಂತ ಹೇಳಿದ್ರು ನನಗೆ. ಈಗ ಸ್ವಲ್ಪ ರೊಟ್ಟಿ ಒಗ್ಗರಣೆ ಹಾಕ್ಬೇಕಂತಂದ್ರೆ ಅನ್ನ ಆತು, ಸಾರು ಆತು, ಪಲ್ಯ ಆತು, ಒಂದಿಷ್ಟು ಇದು ಮಾಡಿಬಿಟ್ರಾತಂತಂದ್ರಿ. ಏನದು ರೊಟ್ಟಿ ಒಗ್ಗರಣೆ ರೀ. ರೊಟ್ಟಿ ಭಾಳ ಉಳ್ದವ್ರಿ. ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಅಮ್ಮ ಉಣ್ಣಂಗಿತ್ತಂದ್ರೆ ನಾನು ಇದು ಮಾಡಿದ್ದೆ ರೀ, ಮೆತ್ತಗೆ ಮಾಡಿ ಹಿಡಿದ್ದೆ ರೊಟ್ಟಿನ. ಅವರು ಹೊಲ್ರಂತ್ರಿ ನಾನು ಹಾಲನ್ನು ಉಂತಿನೋ ಮೆತ್ತಗೆ ಅನ್ನ ಮಾಡಂದ್ರೆ ಹ್ಞೂ ಅಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಅನ್ನ ಮಾಡೀನಿ ರೀ. ಹಾಗಾಗಿ ನಮಗೆ ನಮ್ಮ ಬಾಬಾರು ಭಾಳ ಜೀವ್ರಿ ಇದಕ್ಕೆ ಒಗ್ಗರಣೆ ರೊಟ್ಟಿಗೆ. ಹಾಗಾಗಿ ನಾವೆಲ್ಲರೂ ಇದನ್ನ ಉಂಡ್ಬಿಡ್ತೀವಿ ರೀ. ಮೆಹಂದಿ ಹಚ್ಕೊಳ್ಳೋವಂಥ ಹೊಸ ಟಿಪ್ಸ್ ನೋಡ್ರಿ. ಇದು ಹಳೇದಾಗಿರ್ಬೇಕು ರೀ. ಇವ್ರಿಗೆ ಹೊಸ ಟಿಪ್ಸ್ ಅನ್ನ ಈಗದು ನಮ್ಮ ಅರ್ಶಿಯಾಗ. ಅವು ಕೀಳಾಕ್ ಬರ್ತಾನ ಸ್ಟಿಕ್ಕರ್ ಅದಾವ ನಾವು. ಹೌದಲ್ಲ? ಅದು ಹೆಂಗೈತೆ ಡಿಸೈನ?
ಹಿಂಗದಾವು. ಹೌದನ? ಹ್ಞೂ ಇಲ್ಲೈತ್ರಿ ಇದು ಡಿಸೈನ್ ಅದು ಅದಕ್ಕೆ ನೋಡ್ರಿ ಮತ್ತೆ ಸ್ಟಿಕ್ಕರ್ ಅಂಟಿಸ್ಕೊಂಡು ಹಂಗೆ ಹಚ್ಕೊಂಡ್ಬಿಟ್ರೆ ಮುಗಿತು. ಅದು ಆಣ್ತೈತೇನ ಸ್ಟಿಕ್ಕರ್ ಇಲ್ಲ? ಆಟದೈತಿ. ಹ್ಞೂ ಚಲೋ ಆಯ್ತು. ಆ ಕಡೆ ಟಿ ವಿ ಹಚ್ಚಿ ಈ ಕಡೆ ಕುತ್ಕೊಂಡ್ಬಿಟ್ರೆ ನೀವು? ಎರಡು ಕೆಲಸ ಮಾಡತ್ತೀವಿ. ಹೌದು ಬಿಡು, ಮಾಡ್ರಿ. ಬಿಗ್ ಬಾಸ್ ಆದ್ರೆ ಭಾಳ ಲಕ್ಷ ಕೊಟ್ಟು ನೋಡ್ತಾರೆ. ಊಟ ಮಾಡಿದ್ಯಾ ಮಮ್ಮಿ? ಊಟ ಮಾಡಿದ್ರಿ. ಊಟ ಅಂತಂದ್ರೆ ಜಲ್ದಿನ ಮಾಡಿದ್ದೀವಿ ನಾವು ಊಟ ರೀ. ಲಗನ ಇಲ್ಲತ್ತಂದ್ರೆ ಅರಗಂಗೆ ಇಲ್ಲ. ನಾನು ಏನು ಕೊರಿಯರ್ ಆಫೀಸ್ಗೆ ಹೋಗಿ ಬಂದ್ವಲ್ರಿ, ಹೋಗಿ ಬಂದು ಅಮ್ಮ ಚಾ ಕೊಟ್ಟು ಬಂದು ಸ್ವಲ್ಪ ಅನ್ನ ಉಂಡಿದ್ವಿ. ಮತ್ತು ಅರಿಶಿ ಇದು ಮಾಡಿದ್ಲ, ನಿಂಬು ಸೋಳ ಮಾಡಿದ್ಲು, ಚಲೋ ಆಗಿತ್ತು ರೀ. ಅದೊಂದು ಸ್ವಲ್ಪ ಕುಡಿದೆ ಅಮ್ಮರಿಗೆ ಊಟ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.